ನಮ್ಮೆಲ್ಲರಿಗೂ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಒಂದು ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥದೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗುಳುನಗೆ. ವಚನ ಹೀಗಿದೆ: ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ, ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ. ಒಬ್ಬ ಜಂಗಮದಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆದಿತ್ತು, ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಕೆಗೆ. ಅರಸು ವಿಚಾರ ಸಿರಿಯು ಶೃಂಗಾರ ಸ್ಥಿರವಲ್ಲ ಮಾನವ, ಕೆಟ್ಟಿತ್ತು ಕಲ್ಯಾಣ ಹಾಳಾಗಿತ್ತು ನೋಡ. ಒಬ್ಬ ಜಂಗಮದಭಿಮಾನದಿಂದ ಚಾಳುಕ್ಯರಾಯನ ಆಳಿಕೆ ತೆಗೆಯಿತ್ತು, ಸಂದಿತ್ತು ಕೂಡಲ ಸಂಗಮ ದೇವ ನಿಮ್ಮ ಕವಳಿಗೆಗೆ. ಅಂದರೆ ಈ ವಚನದ ಅರ್ಥ ಹೇಳಬೇಕು ಅಂದರೆ, ಈಗ ಸುಮಾರು ಜನ ಅರಸರುಗಳು ಎಷ್ಟು ಜನ ಇದ್ರೋ ಎಷ್ಟು ಜನ ಹೋದ್ರೋ ಗೊತ್ತಿಲ್ಲ, ವಿಚಾರಗಳು ಎಷ್ಟು ಬದಲಾಯಿತೋ ಗೊತ್ತಿಲ್ಲ, ಯಾವ ಯಾವ ವಿಚಾರ ಯಾವ ಕಾಲಕ್ಕೆ ಹೇಗೆ ಬದಲಾಯಿತೋ ಅದು ಸಹ ಗೊತ್ತಿಲ್ಲ. ಈ ವಚನದ ಸರಳ ಅನುವಾದ ಏನಂದರೆ, ಅಧಿಕಾರ ಐಶ್ವರ್ಯ ಸೌಂದರ್ಯ ಸ್ಥಿರವಲ್ಲ. ಜಂಗಮನೊಬ್ಬನ ಅಭಿಮಾನ ನೆಪವಾಗಿ ಉದ್ಭವಿಸಿದ ಪ್ರಸಂಗವೊಂದರ ಕಾರಣದಿಂದಾಗಿ ನಾಲ್ಕನೇ ಸೋಮೇಶ್ವರನು ತನ್ನ ರಾಜ್ಯ ಕಳೆದುಕೊಳ್ಳಬೇಕಾಯಿತು. ಅತ್ಯಂತ ವೈಭವಯುತವಾಗಿ ಕರ್ನಾಟಕವನ್ನು ಕೇಂದ್ರ ಮಾಡಿಕೊಂಡು ದಕ್ಕನ್ ಭಾಗವನ್ನು ಆಳಿದ ಚಾಳುಕ್ಯ ರಾಜ ಮನೆತನವು ಶಿವನ ಹಳೆಯ ಲೆಕ್ಕಕ್ಕೆ ಸೇರಿ ಹೋಯಿತು. ಇಷ್ಟಾದರೂ ಅಧಿಕಾರ ಮುಂತಾದವು ಅಶಾಶ್ವತವೆಂದು ಮನಗಾಣದೆ, ಅಧಿಕಾರ ಐಶ್ವರ್ಯ ಸೌಂದರ್ಯ ಈ ಯಾವುದೂ ಸ್ಥಿರವಲ್ಲವಾದರೂ ಅದು ಮಾನವನ ಮೈಮೇಲೆ ಬಂದಾಗ ತಾವಿರುವ ಅಲ್ಪ ಕಾಲದಲ್ಲಿಯೇ ಅವು ಅವನ ಬುದ್ಧಿಯನ್ನು ಬುಡಮಟ್ಟ ಧ್ವಂಸ ಮಾಡುವುವು. ಶ್ರೀಮಂತಿಕೆ ಯಾವಾಗ ಇರುತ್ತೆ ಯಾವಾಗ ಹೋಗುತ್ತೆ ಗೊತ್ತಾಗಲ್ಲ. ಈ ಶೃಂಗಾರ ಅನ್ನುವಂಥದ್ದು ಕೂಡ ಜೀವನದಲ್ಲಿ ಬಂದು ಹೋಗುವಂತಹ ಒಂದು ತಂಗಾಳಿ ಇದ್ದಂಗೆ, ಸ್ವಲ್ಪ ದಿವಸ ಇರುವಂಥದ್ದು. ಇದು ಯಾವುದೂ ಸ್ಥಿರವಲ್ಲ ಮಾನವ ಅಂತ ಹೇಳಿದರು. ಕೆಟ್ಟಿತ್ತು ಕಲ್ಯಾಣ ಹಾಳಾಯಿತು ನೋಡ. ಕಲ್ಯಾಣ ಕೆಟ್ಟು ಹಾಳಾಗಿ ಹೋಯಿತು. ಆಗಿನ ಕಾಲದಲ್ಲಿ ಕಲ್ಯಾಣ ಇತ್ತಲ್ಲ, ಅದು ಪೂರ್ತಿ ಹಾಳಾಗಿ ಹೋಯಿತು ಅಂತ ಹೇಳ್ತಾರೆ. ಬಸವಣ್ಣನವರು ತಮ್ಮ ಜೀವಿತ ಕಾಲದಲ್ಲಿ ತಮ್ಮ ನಾಡಿನಲ್ಲೇ ತಮ್ಮ ಕಣ್ಣೆದುರಿಗೆ ಚಕ್ರವರ್ತಿಯಾದ ತ್ರೈಲೋಕ್ಯ ಮಲ್ಲ ನೂರ್ಮಡಿ ತೈಲನನ್ನು ಅವನ ಸೈನ್ಯಾಧಿಪತಿಯಾಗಿದ್ದ ಬಿಜ್ಜಳನು ಸಿಂಹಾಸನದಿಂದಿಳಿಸಿ ತಾನೇ ಚಕ್ರವರ್ತಿ ಎಂದು ಘೋಷಿಸಿಕೊಂಡಿದ್ದನ್ನು, ಮತ್ತು ಆ ಬಿಜ್ಜಳನ ಸಂತತಿಯನ್ನೇ ಚಾಳುಕ್ಯ ತ್ರಿಭುವನಮಲ್ಲ ವೀರಸೋಮೇಶ್ವರನು ದಂಡಿಸಿ ಮರಳಿ ಸಾಮ್ರಾಜ್ಯವನ್ನು ಕಸಿದುಕೊಂಡಿದ್ದನ್ನು ಕಂಡಿದ್ದರು. ಮಿಕ್ಕಂತೆ ಆಗರ್ಭ ಶ್ರೀಮಂತರು ದಟ್ಟ ದರಿದ್ರರಾದದನ್ನು, ರೋಗ ರುಜಿನಾದಿಗಳಿಂದ ಮುಪ್ಪು ಅಪಘಾತಗಳಿಂದ ಸ್ಪರದ್ರೂಪಿ ಕ್ರೂಪಿಗಳಾಗಿದ್ದನ್ನು ಬಸವಣ್ಣನವರು ಕಂಡಿದ್ದರು. ಈ ಅಧಿಕಾರಗಳು ಎಷ್ಟು ಕ್ಷಣಿಕವೆಂಬುದನ್ನು ಚೆನ್ನಾಗಿ ಮನಗಂಡಿದ್ದರು. ಒಬ್ಬ ಜಂಗಮನ ಅಭಿಮಾನದಿಂದ ಚಾಳುಕ್ಯರಾಯನ ಆಳ್ವಿಕೆ ತೆಗೆಯಿತ್ತು. ಇದು ಕಣ್ಮುಂದೆ ಕಂಡಂತಹದ್ದು. ಬಸವಣ್ಣನವರು ನಾವೇ ಎಷ್ಟೋ ಸಾವು ನೋವು ಕಣ್ಮುಂದೆ ನೋಡ್ತೀವಿ ಅಲ್ವಾ, ಅವರೇನು ಶಾಶ್ವತ ಅನ್ನೋ ಹಾಗೆ ಬದುಕಿಬಿಟ್ರು. ಅದೇನು ಅದ್ಭುತ ಕ್ರೌರ್ಯ, ಏನದು ಭೋಗ ಲಲಾಸೆ ಎಂಥದ್ದು ಕಣ್ಮುಂದೆ ಕಂಡಿದ್ದೀವಿ. TV ನ್ಯೂಸ್ ಚಾನಲ್ಗಳಲ್ಲೆಲ್ಲ ಕಣ್ಮುಂದೆ ಎಷ್ಟೆಲ್ಲ ಕೊಲೆಗಳು ನೋಡಿದ್ದೀವಿ. ಎಂತೆಂಥ ಕೊಲೆ ಮಾಡಿದ ಮನುಷ್ಯರು, ಏನೆಲ್ಲ ಕ್ರೌರ್ಯ ಮಾಡಿದ ಮನುಷ್ಯರು ಕೊನೆಯಲ್ಲಿ ಮಣ್ಣಲ್ಲಿ ಮಣ್ಣಾಗಿರೋದನ್ನು ಕೂಡ ನೋಡಿದ್ದೀವಿ. ಅದಕ್ಕೆ DVG ಒಂದು ಕಡೆ ಬರೀತಾರೆ, ಜಾನಪದಗಳು ರಾಜ್ಯ ಸಾಮ್ರಾಜ್ಯಗಳು ಗುರುಸ್ಥಾನಗಳು ಧರ್ಮಗಳು ಭಾಷೆ ವಿದ್ಯೆಗಳು ಕಾಣಿಸದೆ ಸಾಗಿಹುವು ಕಾಲ ಪ್ರವಾಹದಲ್ಲಿ ಮಾನವತೆ ನಿಂತಿಹುದು ಮಂಕುತಿಮ್ಮ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ, ತೆರೆಪೆ ಇಲ್ಲದ ಹರಿವ ಕಾಲ ಪ್ರವಾಹದಲ್ಲಿ ಪುರುಷ ರಚಿತಗಳೇನಿತೋ ತೇಲಿ ಹೋಗಿಹೆವು ಪುರರಾಷ್ಟ್ರ ದುರ್ಗಗಳು ಮತ ನೀತಿ ಯುಕ್ತಿಗಳು ಪುರುಷತನದ ನಿಂತಿಹುವು ಮಂಕುತಿಮ್ಮ ಅಂತ ಹೇಳ್ತಾರೆ. ಆದ್ದರಿಂದಲೇ ಅವನ್ನು ನಚ್ಚಿ ಯಾರಾಗಲಿ ಮದದಲ್ಲಿ ಲೋಭದಲ್ಲಿ ಕಾಮದಲ್ಲಿ ಮೈಮರೆಯುವುದು ತೀರಾ ಲಜ್ಜಾಸ್ಪದವೆಂದು ಎಚ್ಚರಿಸುತ್ತಿರುವರು ಈ ವಚನದ ಮೂಲಕ. ಮತ್ತು ಬಸವಣ್ಣನವರು ಕಣ್ಮುಂದೆ ಕಂಡದ್ದು ದೊಡ್ಡ ದೊಡ್ಡ ಮಹಾಚಕ್ರವರ್ತಿಗಳು ಕುಸಿದು ಹೋದದ್ದನ್ನು ಕಂಡರು, ಕಲ್ಯಾಣ ಹಾಳಾದದ್ದನ್ನು ಕಂಡರು, ಮತ್ತು ಉಚ್ಚಾಯ ಸ್ಥಿತಿಯಲ್ಲಿದ್ದ ಕಲ್ಯಾಣ ಅದು ಹಾಳಾದದ್ದನ್ನು ಕಂಡರು. ಎಲ್ಲವೂ ಕಂಡಿದ್ದೇ ಯಾವುದೂ ಶಾಶ್ವತ ಅಲ್ಲ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸಿದೆ. ರಾವಣ ಶಾಶ್ವತನಾಗಲಿಲ್ಲ, ದುರ್ಯೋಧನ ಆಗಲಿಲ್ಲ. ಕಣ್ಣಿಗೆ ಕಂಡರೂ ಕೂಡ ಸ್ವಲ್ಪ ಕಾಲ ಇದ್ದವೆಲ್ಲ ಅವು ಭ್ರಮೆ ಹುಟ್ಟಿಸಿ ಬಿಡ್ತಾರೆ. ನೋಡಿ, ಶಾಶ್ವತವಾಗಿ ಇರ್ತೀವಿ ಅಂತ ಯಕ್ಷ ಪ್ರಶ್ನೆಯಲ್ಲಿ ಕೇಳೋದು ಇದೇ ತಾನೇ. ಪ್ರಪಂಚದ ಅತ್ಯಂತ ಶ್ರೇಷ್ಠ ಆಶ್ಚರ್ಯ ಯಾವುದು ಅಂತ ಯಕ್ಷ ಕೇಳಿದಾಗ ಧರ್ಮರಾಜ ಹೇಳೋದು, ನಾವೆಲ್ಲರೂ ಒಂದಿಲ್ಲ ಒಂದು ದಿನ ಸಾಯ್ತೀವಿ ಅಂತ ಖಾತರಿ ಇದ್ದರೂ ಕೂಡ ಚಿರಂಜೀವಿಗಳಾಗಿ
ನಡಿತೀವಿ ಅಲ್ಲ, ಅದು ಆಶ್ಚರ್ಯ ಅಲ್ವಾ ಅಂತ ಕೇಳ್ತಾರೆ. ಅರಸು, ವಿಚಾರ, ಸಿರಿಯು, ಶೃಂಗಾರ ಇವೆಲ್ಲ ಭ್ರಮೆ ಹುಟ್ಟಿಸ್ತವೆ ಅಂತ ಹೇಳ್ತಾರೆ. ಮತ್ತು ಕಲ್ಯಾಣ ಹಾಳಾದ ಮಾತು ಈ ವಚನದಲ್ಲಿ ಇರುವುದರಿಂದ ಈ ವಚನ ಕ್ರಿಸ್ತಶಕ ಸುಮಾರು 1190 ಬಸವಣ್ಣನವರು ಬರೆದುದೆಂದು ಹೇಳಲು ಅವಕಾಶವಿದೆ. ಆದುದರಿಂದಲೇ ಅವರು ಪುರಾಣಗಳಲ್ಲಿ ಹೇಳಿರುವಂತೆ ಬಿಜ್ಜಳನ ಆಳ್ವಿಕೆ ತೆಗೆದ ಕ್ರಿಸ್ತಶಕ ಸುಮಾರು 1168 ಸುತ್ತಮುತ್ತಲಿನಲ್ಲಿ ಲಿಂಗೈಕ್ಯರಾಗದೆ ಆಮೇಲೂ ದೀರ್ಘಕಾಲ ಕೂಡಲ ಸಂಗಮದಲ್ಲಿ ಜೀವಿಸಿದ್ದರೆಂಬುದಕ್ಕೆ ಇದೇ ಸಾಕ್ಷಿ. ಈ ವಚನ ಬಿಜ್ಜಳನ ಮಕ್ಕಳ ಕಾಲಕ್ಕೆ ಯಾದವ ಬಿಲ್ಲಮ್ಮನು ಕಲ್ಯಾಣ ವಶಪಡಿಸಿಕೊಂಡಂದಿನಿಂದ ಅವರ ಜೀವ ಕಳೆಗೆ ಇತಿಶ್ರೀಯಾಗಿರಬೇಕೆಂದು ಗೋವಿಂದ ಪೈಗಳು ಊಹಿಸಿರುವುದು ನಿಜವಾದರೆ, ಕಲ್ಯಾಣ ಆಳಾದದು ಕ್ರಿಸ್ತಶಕ 1187 1191 ಮಧ್ಯಂತರದಲ್ಲಿ. ಕನಿಷ್ಠ ಪಕ್ಷ ಅಲ್ಲಿಯವರೆಗೂ ಬಸವಣ್ಣನವರು ಬದುಕಿದ್ದರು ಎಂದು ಊಹಿಸಲಾಗಿದೆ. ಹೀಗಾಗಿ ಚಾಳುಕ್ಯರಾಯನ ಆಳ್ವಿಕೆ ಮುಗಿದ ಮತ್ತು ಕಲ್ಯಾಣ ಆಳಾದ ಮಾತಿರುವ ಈ ವಚನ ಬಸವಣ್ಣನವರು ಭಂಡಾರಿ ಪದವಿಯಿಂದ ನಿವೃತ್ತರಾಗಿ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ನೆಲೆಸಿದ್ದರು ಆ ಕಾಲಕ್ಕೆ ಈ ವಚನ ಬರೆದಿದ್ದಾಗಿದೆ ಎಂದು ಊಹಿಸಲಾಗಿದೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ